ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಜೂನ್, ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಮಾಡುವುದರ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿರ್ತಕ್ಕಂಥದ್ದು. ಸೊ ಸರ್ಕಾರವೇ ಅಧಿಕೃತವಾದ ಮಾಹಿತಿ ಘೋಷಣೆ ಮಾಡಿದೆ. ಹಾಗಾದರೆ ಬನ್ನಿ, ಈ ವಿಷಯ ಏನು? 6,000 ನಿಮಗೆ ಜಮಾ ಆಗಬೇಕಾಗಿದೆ ಅಲ್ವಾ? ಈಗ ಮೇ ತಿಂಗಳದೀಗ 21ನೇ ಕಂತಿನ ಹಣ ಜಮಾ ಆಗಿದೆ. ಜೂನ್, ಜುಲೈ, ಆಗಸ್ಟ್ ತಿಂಗಳ ಹಣ ನಿಮಗೆ ಜಮಾ ಆಗಬೇಕಾಗಿದೆ. ಸೊ ಈ 6,000 ದುಡ್ಡು ಜಮಾ ಆಗೋದರ ಬಗ್ಗೆ ಲೇಟೆಸ್ಟ್ ಆಗಿ ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಯುವಕರಿಗೆ 15,000 ರೂಪಾಯಿ ಸಿಗ್ತಾ ಇದೆ. ಹೌದು, 18 ವರ್ಷ ಮೇಲ್ಪಟ್ಟವರಿಗೆ, ಅಂತಹ ಎಲ್ಲ ಯುವಕರಿಗೆ ಈಗ 15,000 ರೂಪಾಯಿ ಒಂದು ಬಾರಿ ಸಿಗ್ತಾ ಇದೆ. ಇದು ಪ್ರತಿ ತಿಂಗಳು ಅಥವಾ ವಾರ್ಷಿಕವಾಗಿಯೂ ಸಿಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ನಾನು. ಪ್ರತಿ ಒಂದು ಬಾರಿ ನಿಮ್ಮ ಜೀವನದಲ್ಲಿ ಒಂದು ಬಾರಿ ಸಿಗ್ತಾ ಇದೆ. ಆದರೆ ಡೆಫಿನೆಟ್ಲಿ ಸಿಗುತ್ತೆ. ಅದು ಹೇಗೆ ನಾವು ಪಡ್ಕೊಳ್ಬೇಕು, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಇದಕ್ಕೆ ಎಲಿಜಿಬಿಲಿಟಿ ಏನು ಇರಬೇಕು, ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಕೂಡ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಈಗ ಮೇ ತಿಂಗಳದಂತರೂ ಜಮಾ ಆಗಿ ಕ್ಲಿಯರ್ ಆಗಿದೆ. ಇನ್ನು ಜೂನ್, ಜುಲೈ, ಆಗಸ್ಟ್ ತಿಂಗಳದ್ದು ಬರಬೇಕಾಗಿದೆ. ಅಂದರೆ 6,000 ದುಡ್ಡು ಬರಬೇಕಾಗಿದೆ. ಈಗ ಸದ್ಯಕ್ಕೆ ರಿಲೀಸ್ ಆಗ್ತಕ್ಕಂಥದ್ದು ನಿಮಗೆ 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಹೌದು, 21ನೇ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಹಣಕಾಸು ಇಲಾಖೆ ಏನು ಮಾಡಿತ್ತು, ಒಟ್ಟಿಗೆ 5,000 ಕೋಟಿ ದುಡ್ಡನ್ನು ರಿಲೀಸ್ ಮಾಡಿಕೊಟ್ಟಿತ್ತು. ಯಾಕಂದರೆ ಅದರಲ್ಲಿ 2,500 ಕೋಟಿ 21ನೇ ಕಂತಿನ ಹಣ ಆದರೆ ಇನ್ನು 2,500 ಕೋಟಿ 22ನೇ ಕಂತಿನ ಹಣ ಆದ ಹಾಗಾಗಿ ಎರಡೂ ಕಂತುಗಳನ್ನು ಒಟ್ಟಿಗೆ ರಿಲೀಸ್ ಮಾಡಬೇಕಂತ ಹೇಳಿಬಿಟ್ಟು ಈಗ ಈ ಒಂದು 5,000 ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಟ್ಟಿದೆ. ಅದರಲ್ಲಿ ಈಗ 2,500 ಕೋಟಿ ದುಡ್ಡನ್ನು ಆಲ್ರೆಡಿ ನಿಮ್ಮೆಲ್ಲರ ಖಾತೆಗೆ ರಿಲೀಸ್ ಮಾಡಿ 1,22,00,000 ಫಲಾನುಭವಿಗಳಿಗೆ ಜಮಾ ಮಾಡಲಾಗಿದೆ. ಅದರಲ್ಲಿ ಯಾರು ಎಲಿಜಿಬಲ್ ಇಲ್ಲ ನೋಡಿ ಅಂಥವರಿಗೆ ತೆಗೆದುಹಾಕುವಂತಹ ಕೆಲಸ ಮಾಡಿದೆ. ಯಾರು ಎಲಿಜಿಬಲ್ ಇದ್ದೀರಿ ಆದರೂ ಸಹಿತ ದುಡ್ಡು ಜಮಾ ಆಗಿಲ್ಲಪ್ಪ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಉದಾಹರಣೆಗೆ, ಬಹಳಷ್ಟು ಜನರು ಒಂದೇ ಮನೆಯಲ್ಲಿ ಸಾಕಷ್ಟು 2ರಿಂದ 3 ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರಿ. ನೀವು ಎಲಿಜಿಬಲ್ ಇದ್ದೀರಿ, BPL ರೇಷನ್ ಕಾರ್ಡ್ಗಳಿಗೆ ಅರ್ಹತೆ ಹೊಂದಿದ್ದೀರಿ. ಆದರೆ 2ರಿಂದ 3 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರುವಂತಹ ಕಾರಣಕ್ಕಾಗಿ ನಿಮಗೂ ದುಡ್ಡು ಜಮಾ ಆಗೋದಿಲ್ಲ. ಇನ್ನು GST ಪೇಯರ್ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡ್ತಿರ್ತಾರೆ. ಇಂಥವ್ರದ್ದೆಲ್ಲರದ್ದು ಕೂಡ BPLದಿಂದ APLಗೆ ಕನ್ವರ್ಟ್ ಆಗುತ್ತೆ. ಹೊಸ ಕಾರ್ಗಳನ್ನು ಖರೀದಿ ಮಾಡ್ತಿರ್ತೀರಿ. ಅಂದರೆ ದೊಡ್ಡ ವಾಹನಗಳನ್ನು ಖರೀದಿ ಮಾಡುವಂತಹ ಕಾರಣಕ್ಕಾಗಿ ನಿಮ್ಮನ್ನು BPLದಿಂದ APLಗೆ ಕನ್ವರ್ಟ್ ಮಾಡಲಾಗುತ್ತೆ. ಇಂತಹ ಸಾಕಷ್ಟು ಒಂದು ರೂಲ್ಸ್ಗಳಿರ್ತವೆ. ವೇತನ ಕೂಡ ವಾರ್ಷಿಕ ಆದಾಯ ಹೆಚ್ಚಳ ಆಗ್ತಾ ಇರುತ್ತೆ. ಇಂಥದ್ದೆಲ್ಲವೂ ಕೂಡ ಗಮನಿಸಿರ್ತಾರೆ. ಇನ್ನು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಜಮಾ ಆಗಿಲ್ಲ ಅಂದರೆ ಅದಕ್ಕೂ ಕೂಡ ಕಾರಣ ಇರುತ್ತೆ. ಬ್ಯಾಂಕ್ ಅಕೌಂಟ್ ಚಾಲ್ತಿ ಇರೋದಿಲ್ಲ ಅಥವಾ EMI ಮುಖಾಂತರ ಸಾಲ ಇರುತ್ತೆ. ಅಲ್ಲಿ ದುಡ್ಡು ಜಮಾ ಆಗಿರ್ತಕ್ಕಂತಹ ದುಡ್ಡು ಕಟ್ ಆಗಿರುತ್ತೆ, ಅದು ನಿಮಗೆ ಗೊತ್ತಾಗೋದಿಲ್ಲ. ಈ ರೀತಿಯೂ ಕೂಡ ಇರುತ್ತೆ. ಅದೆಲ್ಲವೂ ಕೂಡ ನೀವು ಸರಿಪಡಿಸ್ಕೊಳ್ಬೇಕು, ಗೊತ್ತು ಮಾಡ್ಕೊಳ್ಬೇಕು. ಹಿಂದಿನ ವಿಡಿಯೋಸ್ಗಳಲ್ಲಿ ಸಾಕಷ್ಟು ಬಾರಿ ನಾವು ಅಪ್ಡೇಟನ್ನು ಕೊಟ್ಟಿದ್ದೀವಿ. ಅದನ್ನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗ್ಬಿಡುತ್ತೆ. ಈಗ ಸ್ನೇಹಿತರೆ, ನಿಮಗೆ ಮುಖ್ಯವಾಗಿ ಬರ್ತಿರುವಂತಹ ದುಡ್ಡು ಏನು ಯಾವುದಪ್ಪ ಅಂದರೆ 22ನೇ ಕಂತಿನ ಹಣ. ಸೊ ನಿಮಗೆ 23 ಹಾಗೂ 24ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಯಾಕಂದರೆ ಅದು ಪೆಂಡಿಂಗ್ ಇರ್ತಕ್ಕಂತಹ ಹಣ. ಈಗ ಆಗಸ್ಟ್ ಕೂಡ ಮುಗಿತಾ ಬಂತು, 24ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಕೂಡ ಬರಬೇಕಲ್ವಾ? ಹಾಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ. ಈಗ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ರಿಲೀಸ್ ಮಾಡುವಂತಹ ಸಂದರ್ಭ 22ನೇ ಕಂತಿನದು. ಈಗ ಸದ್ಯಕ್ಕೆ 22ನೇ ಕಂತಿನ ಹಣ ರಿಲೀಸ್ ಮಾಡಿಕೊಡ್ತೀವಿ. ಇನ್ನು ಉಳಿದಂತಹ 2 ತಿಂಗಳ ಹಣವನ್ನು ನಾವು ಮತ್ತೆ ಮುಂದಿನ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ನಿಮಗೆ ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ದುಡ್ಡು ಬಂದಿರತಕ್ಕಂತಹ ಕಾರಣಕ್ಕಾಗಿ ಈಗ ಸದ್ಯಕ್ಕೆ 22ನೇ ಕಂತಿನ ಹಣ ದುಡ್ಡನ್ನು ಕೊಡ್ತಾರೆ. ತದನಂತರ ನಿಮಗೆ 23 ಮತ್ತು 24ನೇ ಕಂತಿನ ಹಣವನ್ನು ಕೊಡುವಂತಹ ಕೆಲಸ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ 2,000 ದುಡ್ಡು ಬರ್ತಾ ಇದೆ. ಇದಾದ ಬಳಿಕ ಮತ್ತೆ ನಿಮಗೆ ಉಳಿದಂತಹ ದುಡ್ಡು ಕೂಡ ಬರುತ್ತೆ ಅಂತಕ್ಕಂತಹ ಲೇಟೆಸ್ಟ್ ಆಗಿ ಅಪ್ಡೇಟು ಸಿಕ್ಕಿದೆ. ಸೊ ಇದರಿಂದ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆ ಯಾವುದು, ಇದರಲ್ಲಿ 15,000 ಜಮಾ ಆಗ್ತಾ ಇದೆ. ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ. ದೇಶದಲ್ಲಿ ಕೋಟ್ಯಾಂತರ ಯುವಕರು ಇದರಿಂದ ಉಪಯೋಗವಾಗಲಿದೆ ಅಂತೆ. ಹೌದು, ಇದು ಯುವಕರಿಗೆ ಯಾಕೆ ಒಂದು ಉಪಯೋಗ ಆಗಲಿದೆ ಅಂದರೆ, ಇದು ಖಾಸಗಿ ಉದ್ಯಮವನ್ನು
ಸೇರುವಂತಹ ಯುವಕರಿಗೆ ಕೇಂದ್ರ ಸರ್ಕಾರದಿಂದ ಈಗ ಒಂದು ಬಾರಿ 15,000 ದುಡ್ಡನ್ನು ನಿಮಗೆ ನೀಡುವಂತಹ ಕೆಲಸ ಮಾಡ್ತಾ ಇದೆ. ಯಾಕಂದರೆ ತಮ್ಮ ಮೊದಲ ಉದ್ಯೋಗವನ್ನು ಸೇರುತ್ತಿರ್ತಾರೆ ಯುವಕರು 15,000 ನೀಡುವುದರಿಂದ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಲಿದ್ದಾರೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಇದು ಒಂದು ಸ್ಕೀಮ್ ಹೆಸರು ಏನಪ್ಪ ಅಂದರೆ ಪ್ರಧಾನಮಂತ್ರಿ ವಿಕಾಸ ಭಾರತ ರೋಜ್ಗಾರ್ ಯೋಜನೆ. ರೋಜ್ಗಾರ್ ಅಂದರೆ ಗೊತ್ತಲ್ವಾ ನಿಮಗೆ, ಈಗ ಬಹಳಷ್ಟು ಯುವಕರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಬರೀ ಗೋರ್ಮೆಂಟ್ ಜಾಬೇ ಆಗಬೇಕು, ಸರ್ಕಾರಿ ನೌಕರಿನೇ ಸಿಗಬೇಕು ಅಂತ ಹೇಳಿಬಿಟ್ರೆ ಆಗೋದಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಮೊದಲೇ ಪಾಪ್ಯುಲೇಷನ್ ಹೆಚ್ಚು, ಅಂಥದ್ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೋರ್ಮೆಂಟ್ ಜಾಬ್ ಆಗಬೇಕು, ಸರ್ಕಾರಿ ನೌಕರಿ ಸಿಗಬೇಕು ಅಂತ ಅನ್ನೋದಾದರೆ ಆಗೋದಿಲ್ಲ. ಹಾಗಾಗಿ ಖಾಸಗಿ ಉದ್ಯಮವನ್ನು ಯಾರ್ಯಾರು ಸೇರ್ತಾರೆ, ಖಾಸಗಿ ಉದ್ಯಮದಲ್ಲಿ ಖಾಸಗಿ ಕಂಪನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರು ಮೊದಲು ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ 15,000 ನಾವು ಕೊಡ್ತಾ ಇದ್ದೀವಿ. ಇದರಿಂದ ಅವರ ಉತ್ತೇಜನಕ್ಕೆ ಮತ್ತು ಖಾಸಗಿ ಉದ್ಯಮಗಳ ಉತ್ತೇಜನಕ್ಕೆ ಅವರ ಬೆಳವಣಿಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ವಿಕಾಸ ಭಾರತ ರೋಜ್ಗಾರ್ ಯೋಜನೆ ಜಾರಿ ಮಾಡಲಾಗಿದೆ. ಹೌದು, ಇದರಿಂದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬರೀ ಗೋರ್ಮೆಂಟ್ ನೌಕರಿನೇ ನೋಡೋದಲ್ಲ, ಈ ಕಡೆ ಖಾಸಗಿಯಲ್ಲಿ ಕೂಡ ಸಾಕಷ್ಟು ವೇತನ ಇರುತ್ತೆ. ಈಗ ಪ್ರೈವೇಟ್ ಕಂಪನಿಯಲ್ಲಿ ಕೂಡ ಗೋರ್ಮೆಂಟ್ಗಿಂತ ಹೆಚ್ಚಿನ ವೇತನ ಇರುವಂತಹ ಕಂಪನಿಗಳು ಕೂಡ ಇರ್ತವೆ. ಸೊ ಆ ಕಂಪನಿಗಳಲ್ಲಿ ಕೂಡ ಸೇರ್ಪಡೆ ಆಗಿದ್ದೆ ಆದರೆ ನಿಮಗೂ ಕೂಡ 15,000 ನಾವು ಕೊಡ್ತೇವೆ, ಇಲ್ಲಿ ವೇತನ ಸಿಗೋದು ಬೇರೆ, ನಿಮಗೆ ಒಂದು ನೌಕರಿ ಸಿಕ್ಕಂಗಾಗತ್ತೆ ಮತ್ತು ಅದರಿಂದ ಕಂಪನಿಗಳಿಗೂ ಕೂಡ ಬೆಳವಣಿಗೆ ಆಗತ್ತೆ. ಇನ್ನು ಕಂಪನಿಗಳು ಯಾರ್ಯಾರಿಗೆ ನೌಕರಿಯನ್ನು ಕೊಡ್ತಾ ಇದ್ದಾರೆ ಅಂತಹ ಕಂಪನಿಗಳಿಗೂ ಕೂಡ ಸರ್ಕಾರ ಉತ್ತೇಜನ ನೀಡ್ತಾ ಇದೆ. ಹೌದು, ಇದೊಂದು ಕಡೆ ಎಲ್ಲರಿಗೂ ಕೂಡ ಬೆನಿಫಿಟ್ ಸಿಕ್ಕ ಹಾಗೆ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಗೌರ್ಮೆಂಟ್ ನೌಕರಿ ಸರ್ಕಾರಿ ನೌಕರಿ ಬೇಕಂದರೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಕೂಡ ಸರ್ಕಾರಿ ನೌಕರಿ ಇಲ್ಲದವರೇ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹಿತ ಅವರು ಒಬ್ಬೊಬ್ಬರಿಗೆ ಆಗತ್ತೆ, ಒಬ್ಬೊಬ್ಬರಿಗೆ ಆಗೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೂ ಸಹಿತ ಒಬ್ಬೊಬ್ಬರಿಗೆ ಆಗೋದಿಲ್ಲ. ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಒಬ್ಬೊಬ್ಬರಿಗೆ ನೌಕರಿ ಸಿಕ್ಬಿಡುತ್ತೆ. ಹಾಗೂ ಇರುತ್ತೆ, ಹೀಗೂ ಇರುತ್ತೆ, ಅದನ್ನು ಅನುಸರಿಸ್ಕೊಂಡು ಹೋಗಬೇಕು. ಸೊ ನಾವು ಯಾವುದರಲ್ಲಿ ನಿಪುಣರಾಗಿರ್ತೀವಿ ಅದರಲ್ಲೇ ನಾವು ಸೇರ್ಪಡೆ ಆಗಬೇಕನ್ನೋದು ನಮ್ಮ ಇಚ್ಛೆ. ಸೊ ಇನ್ನು ನಿಮ್ಮ ಒಂದು ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ನೀವು ಖಾಸಗಿ ನೌಕರಿಯಲ್ಲಿ ದುಡಿದ್ರೂ ಸಹಿತ ಅಲ್ಲಿ ವೇತನ ಹೆಚ್ಚಳ ಇದ್ದರೆ ನಿಮ್ಮ ಬೆಳವಣಿಗೆ ಆದರೆ ಸಾಕಲ್ವಾ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಸ್ವಂತ ಬಿಸ್ನೆಸ್ ಮಾಡುವವರೆಗೂ ಕೂಡ ಇದು ಸಿಗೋದಿಲ್ಲ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಇಲ್ಲ, ಇದು ಕಂಪನಿಗಳಲ್ಲಿ ಜಾಬ್ ಮಾಡ್ತಕ್ಕಂಥವ್ರು, ಒಟ್ಟಾರೆಯಾಗಿ ಖಾಸಗಿ ನೌಕರಿಯನ್ನು ಮಾಡ್ತಕ್ಕಂಥವ್ರಿಗೂ UAN ಸಂಖ್ಯೆಯನ್ನು ರಚಿಸಿ ಸಕ್ರಿಯಗೊಳಿಸಬೇಕಂತ ಹೇಳಿದ್ದಾರೆ. ಅರ್ಜಿ ಹಾಕಲು ನೀವು ಕಂಪನಿಯ ಮುಖಾಂತರವೇ ಅರ್ಜಿಯನ್ನು ಹಾಕಬೇಕಂತ ಹೇಳಿದ್ದಾರೆ. ಹೌದು, ಇದು ನೀವು ಹೊರಗಿಂದ ಅಪ್ಲಿಕೇಶನ್ ಹಾಕಬೇಕು, CS ಸೆಂಟ್ರ್ ಗ್ರಾಮವನ್ನು ಹೋಗ್ಬೇಕಂತಿಲ್ಲ. ನೀವು ಯಾವ ಕಂಪನಿಯಲ್ಲಿ ದುಡಿತಾ ಇರ್ತೀರಿ ಆ ಕಂಪನಿಯ ಮುಖಾಂತರವೇ ನೀವು ಈ ಒಂದು ಅರ್ಜಿಯನ್ನು ಹಾಕಬೇಕಾಗತ್ತೆ. ಖಾಸಗಿ ಫ್ಯಾಕ್ಟ್ರಿಗಳಾಗಿರಲಿ, ಖಾಸಗಿ ಕಂಪನಿಗಳಾಗಿರಲಿ, ಅಲ್ಲಿಂದ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಅಲ್ಲಿ ಒಂದು ಪ್ರಮಾಣ ಪತ್ರವೂ ಕೂಡ ಸಿಗುತ್ತೆ. ಸರ್ಟಿಫಿಕೇಟ್ ಸಿಕ್ಕಿದರೆ ಅದರಿಂದ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಸೊ ನೀವು ಬೇಕಾದರೆ ಗೂಗಲ್ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಪ್ರಧಾನಮಂತ್ರಿ ವಿಕಾಸ ಭಾರತ ರೋಜ್ಗಾರ್ ಯೋಜನೆಯ ಬಗ್ಗೆ ಡೀಟೇಲನ್ನು ಪಡ್ಕೊಳ್ಬೋದು. ಸೊ ಈ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟು ಸಿಕ್ಕಿತ್ತು, ತಿಳಿಸಿದ್ದೀನಿ. ಅದಾಗಿದ್ದರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿಗರ್ ಫ್ರೆಂಡ್ಸ್.